ಬುದ್ಧಿ ಒಂದಿನ ಪೂರ್ತಿ ಕೈ ಊಟನೇ ಮಾಡಿದ್ರೆ ಬದುಕ್ತೀನ ನೋಡೋಣ ಬನ್ನಿ ಬುದ್ಧಿ. ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ಬೇಕಲ್ಲ ಬುದ್ಧಿ, ಅದಕ್ಕೆ ಬೇವಿನ ಕಡಲೆ ಬ್ರಷ್ ಮಾಡ್ಬಿಟ್ಟೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜಗ್ಗಾರ್ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಜೀವನದಲ್ಲಿ ಫಸ್ಟ್ ಟೈಮ್ ಇದ್ರಲ್ಲಿ ಬ್ರಷ್ ಮಾಡಿದ್ದು ಲೈಟಾಗಿ ಕೈ ಇತ್ತು ಬುದ್ಧಿ, ಅಷ್ಟೊಂದೇನು ಇದ್ದಿಲ್ಲ. ಬುದ್ಧಿ ನೋಡಿ ರೆಡಿ ಆಗ್ಬಿಟ್ಟು ಮತ್ತೆ ಫೋನ್ ಹಿಡ್ಕೊಂಡು ಮಲ್ಕೊಂಡ್ಬಿಟ್ಟವನೆ. ಇದ್ರೆ ಅವ್ನಮ್ಮ ನೆಮ್ಮದಿ ಆಗಿರ್ಬೇಕು, ಇಲ್ಲಾದ್ರೆ ನಿನ್ನ ಬೆಳಿಗ್ಗೆ ತಿಂಡಿಗೆ ಬುದ್ಧಿ ನಮ್ಮ ಅಮ್ಮ ಹಾಗಲಕಾಯಿ ಪಲ್ಯ ಜೊತೆ ದೋಸೆ ಮಾಡ್ಕೊಟ್ಟಿದ್ರು. ನಾನಿಲ್ಲಿ ಓದಾಡ್ಕೊಂಡು ತಿಂತ ಇದ್ರೆ ನಮ್ಮ ತಂಗಿ ಆರಾಮಾಗಿ ಆಲೂಗಡ್ಡೆ ಪಲ್ಯ ಜೊತೆ ತಿಂತವಳೆ. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಒಂದ್ ದೇವಸ್ಥಾನಕ್ಕೆ ಹೊರಟೆ ಬುದ್ಧಿ, ಆ ದೇವಸ್ಥಾನ ಬೆಟ್ಟದ ಮೇಲೆ ಇದೆ. ಯಪ್ಪ ಅತ್ತ ಅಷ್ಟರಲ್ಲಿ ಎಲ್ಲಾ ಕಡೆಯಿಂದ ನೀರ್ ಬಂದ್ಬಿಡ್ತು ಬುದ್ಧಿ. ನಂಗೆ ಈ ಜಾಗ ಯಾವ್ದು ಅಂತ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ಬೇಕು. ಬೆಟ್ಟ ಹೆವಿ ಸುಸ್ತಾಗಿತ್ತು, ಮತ್ತೆ ಹೆವಿ ಬಿಸಿಲು ಕೂಡ ಇತ್ತು ಬುದ್ಧಿ. ಅದಕ್ಕೆ ಕೋಲ್ಡ್ ಡ್ರಿಂಕ್ಸ್ ಕೊಡಕ್ಕಾಗಲ್ವಲ್ಲ, ಅದಕ್ಕೆ ಅಲೋವೆರಾ ಜ್ಯೂಸ್ ನ ಕುಡ್ದೆ. ಆಕ್ಚುಲಿ ಇದೇ ಫಸ್ಟ್ ಟೈಮ್ ಬುದ್ಧಿ ಈ ತರ ಕೈ ಐಟಮ್ಸ್ ತಿಂತಾ ಇರೋದು ಮತ್ತೆ ಕುಡಿತಾ ಇರೋದು. ಆದ್ರೆ ಇವೆಲ್ಲ ಹೆಲ್ತ್ ತುಂಬಾನೇ ಒಳ್ಳೇದು ಬುದ್ಧಿ, ಆದ್ರೆ ಅಭ್ಯಾಸ ಮಾಡ್ಕೊಳ್ಳಿ. ಲೋಕದ ಕಾಳಜಿ ಮಾಡುತ್ತೀನಂತಿ ಹಿಂಗ್ಯಾರ್ ಬ್ಯಾಡಂತಾರ ಮಾಡಪ್ಪ ಚಿಂತಿ. ಆಮೇಲೆ ಬುದ್ಧಿ ಮಧ್ಯಾಹ್ನ ಊಟಕ್ಕೆ ಹಾಗಲಕಾಯಿ ಪಲ್ಯ ಮತ್ತೆ ಹಾಗಲಕಾಯಿ ರಬಡಿ ಇತ್ತು. ನೋಡಕ್ ಮಾತ್ರ ಸಖತ್ ಕಾಣಿಸ್ತಾ ಇದ್ ಬುದ್ಧಿ, ಆದ್ರೆ ತಿನ್ಬೇಕಾದ್ರೇನೆ ಇರೋದು. ಪಲಾವ್ ಒಂಥರ ಚೆನ್ನಾಗೇ ಇತ್ತು ಬುದ್ಧಿ, ಆದ್ರೆ ಹಾಗಲಕಾಯಿ ಪೀಸಿಕಾಗಿ ಮಾತ್ರ ಕೈ ಅನಿಸ್ತಾ ಇತ್ತು. ಆದ್ರೆ ಹಾಗಲಕಾಯಿ ರಬಡಿ ಇದೆಯಲ್ಲ ಯಪ್ಪ ಆಗಲ್ಲ ಬುದ್ಧಿ. ಕನ್ನಡಿಯಲ್ಲಿ ನಿನ್ ಮುಖ ನೋಡ್ಕೊ. ಅದನ್ನ ತಿನ್ನಕ್ಕಾಗಲ್ಲ ಅಂತ ಅರ್ಧ ಬಿಟ್ಟಿ ಬುದ್ಧಿ ನಾನು ಚಾಲೆಂಜ್ ಸೋತಿದ್ದೀನಿ. ನನ್ನ ಕೈಲಿ ಇನ್ನಾಗಲ್ಲ, ಬೆಳಗಿಂದ ಬರೀ ಏನು ಕರೆಕ್ಟ್ ತಿಂದಿದ್ದಿಲ್ಲ, ಅದಕ್ಕೆ ಒಂಥರ ಆಗ್ತಾ ಇತ್ತು. ಅದಕ್ಕೆ ಫುಲ್ ಸ್ಟ್ರೀಟ್ ಹೋಗ್ಬಿಟ್ಟು ಹೊಟ್ಟೆ ತುಂಬಾ ತಿಂದಾಕ್ಬಿಟ್ಟೆ. ನನಗೆ ಇಷ್ಟ ಆಗೋದಲ್ಲ. ಇವ್ರು ನಮ್ ಬುದ್ಧಿ ಅಂತ ನೋಡಿ ಬುದ್ಧಿ. ಟ್ಯಾಂಕ್ ಯಪ್ಪಿ ಬಲೆ ಬಲೆ ಬಲೆ.